CID Karnataka, powered by Ayurved Nutrigate. ದಿಲೀಪ್ ಏನು ಕೆಲಸ ಮಾಡ್ತಾ ಇದ್ರು? ಚಿನ್ನದ ವ್ಯಾಪಾರ. ಮುಂಬೈ ದುಬೈನಿಂದ ಚಿನ್ನ ತಂದು ಇಲ್ಲಿರೋ ಜ್ಯುವೆಲ್ಲರಿ ಶಾಪ್ಗೆಲ್ಲ ಮಾರ್ತಾ ಇದ್ರು. ಹಲೋ ದಿಲೀಪ್? ಸಾರಿ, ದಿಲೀಪ್ ಅಲ್ಲ, ನೀವ್ಯಾರು? ಸರ್, ನಮ್ಮ ಮನೆ ಹತ್ರ ಒಬ್ಬಳು ಹೆಂಗಸು ಬಂದು ನಮ್ಮ ಮನೆ ಕಡೆನೇ ನೋಡ್ತಾ ಇದ್ದಾಳೆ. ಹೆಂಗಸ? ನೋಡೋ ರೀತಿ ನೋಡಿದ್ರೆ ಒಂಥರ ಭಯ ಆಗ್ತಾ ಇದೆ. ನನಗನ್ಸುತ್ತೆ ದಿಲೀಪ್ ಸಾವ್ಗೂ ಆ ಹೆಂಗಸ್ಗೂ ಏನೋ ಸಂಬಂಧ ಇದೆ. ಯಾರು ನೀನು? ಏಯ್, ನಾನು ಯಾರು ಅನ್ನೋದು ನಿನಗೆ ಬೇಕಾಗಿಲ್ಲ. ಮರ್ಯಾದೆಯಾಗಿ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಮುಂಬೈಯಿಂದ ತಂದ್ರಲ್ಲ 10 kg ಚಿನ್ನ, ಗೋಲ್ಡ್ ಬಾಸ್, ಎಲ್ಲಿದೆ ಅದು? ದಿಲೀಪ್ನ ಕೊಲೆ ಮಾಡಿದವ್ರೆ ಈ ಕೊಲೆ ಮಾಡಿರ್ಬೇಕು. ಬಹುಶಃ ಸಾರಿಕನೇ ಈ ಕೆಲಸ ಮಾಡಿದ್ದಾಳೆ. ಶೀತಲ್ ಫೋನ್ ತೆಗಿತಲ್ಲ, ಮೋಸ್ಟ್ಲಿ ಅಪಾಯದಲ್ಲಿರ್ಬೋದಾ? ಸಾರಿಕಾ 1 ವಾರದಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದು ಇಳಿದಿದ್ದಾಳೆ. ಬಂದಿರೋದು ಮುಂಬೈನಿಂದ. ಸಾರಿಕಾ ಯಾರನ್ನು ಚೇಂಜ್ ಮಾಡ್ತಿದ್ಲೋ ಅದೇ ವ್ಯಕ್ತಿಗಳು ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಹಾಗಾದ್ರೆ ಸಾರಿಕಾ ಈಗ ಪ್ರಾಣಾಪಾಯದಲ್ಲಿದ್ದಾಳೆ ಅಂತೀರಾ? ಎಸ್. Wait. CID. Now CID Karnataka. ಕರ್ನಾಟಕ? ಹೌದು. ನೀವು ಇನ್ಸ್ಪೆಕ್ಟರ್ ಸಾರಿಕಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು? ಎಷ್ಟೇ ಆದರೂ ನಾವು ನಿಮಗೆ ಪೊಲೀಸ್ ತಾನೆ, ಮೇಲೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಮೂವ್ಮೆಂಟ್ ತುಂಬಾ ವಿಚಿತ್ರವಾಗಿದೆ, ಅನುಮಾನಾಸ್ಪದವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ತುಂಬಾ ದೊಡ್ಡ ದಂಧೆ. ಗಲ್ಫ್ನಿಂದ ಟನ್ ಗಟ್ಟಲೆ ಚಿನ್ನ ಬೇರೆ ಬೇರೆ ದಾರಿಗಳಲ್ಲಿ ಬರುತ್ತೆ. ಮುಂಬೈ, ಕೇರಳ, ಮ್ಯಾಂಗ್ಳೂರ್ಗೆ ಶಿಪ್ನಲ್ಲಿ ಬರುತ್ತೆ. ಇದ್ರ ಹಿಂದೆ ಸಾಕಷ್ಟು ಜನರ ಕೈವಾಡನೂ ಇದೆ. ಇಲ್ಲಿ ಕೊಲೆ ಆಗಿರೋ ದಿಲೀಪ್ಗೂ ಮುಂಬೈ ಗೋಲ್ಡ್ ಸ್ಮಗ್ಲಿಂಗು ಏನು ಸಂಬಂಧ? ಸಂಬಂಧ ಇದೆ. ಮುಂಬೈನಲ್ಲಿ ನಾನು ಅಂಥ ಒಂದು ಗ್ಯಾಂಗ್ ಹಿಂದೆ ಬಿದ್ದಿದ್ದೆ.
अल्लाह का नाम पे कुछ दे दे बाबा। अल्लाह का नाम पे कुछ दे दे बाबा। मेम साहब ए हट हट। दिल वाले दुल्हनिया ले जाएंगे। हम आपके कौन? मैं शिवाजी लाया है क्या? हाँ पैसा? हाँ लाए। साला पकड़ो उसको। मैं क्या करूं बॉस, पुलिस आ गया। ए पागल, वो भी उसकी चाल है। ओ, मैं क्या करूं मैं? अभी बेंगलुरु का आदमी आने वाला है। ओ, हेलो ಹಲೋ ಮಿಸ್ಟರ್ ನಾಯಕ್. दिलीप भाई आप? ನಾಯಕ್, ನಾನು ಜಾನ್ ಮಾತಾಡ್ತಾ ಇದ್ದೀನಿ. ನಾವು ಬಾಂಬೆ ಬಂದಿದ್ದೀವಿ. ಬಾಸ್ ಫ್ರೆಶ್ ಆಗ್ತಾ ಇದೆ. ಕೇಸೇ ಆಯ್ತು? कुछ भी ठीक नहीं, ಎಲ್ಲ ತೊಂದರೆ ಆಗ್ಬಿಡ್ತು. ಏನಾಯ್ತು ನಾಯಕ್? ಯಾಕೆ ಟೆನ್ಷನ್ ಇದೆಯಾ? ಮಾಲ್ ರೆಡಿ ಇದೆ ತಾನೆ? ಅದೇ ಪ್ರಾಬ್ಲಮ್ ಆಗಿರೋದು ದಿಲೀಪ್. ನನಗೆ ಮಾಲ್ ಕೊಡ್ಬೇಕಾದವಳು ಮೋಸ ಮಾಡಿ ಓಡೋದ್ಲು. ಏನು ತಮಾಷೆ ಮಾಡ್ತಾ ಇದೆಯಾ? ನೀನು ಫುಲ್ ದುಡ್ಡು ತಗೊಂಡಿದ್ಯಾ, ನೆನಪಿರ್ಲಿ. ಹಾ, ಲಿಕಿನ್ ಮೇ ನೋಡು, ನಮ್ಮ ಜೊತೆ ಆಟ ಆಡಬೇಡ. ನಮ್ಗೆ ಅರ್ಜೆಂಟಾಗಿ ಮಾಲ್ ಬೇಕೇ ಬೇಕು. ಸಪ್ಲೈ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಒಂದ್ಸರಿ ಮಾತು ತಪ್ಪಿದ್ರೆ ನಮ್ಮನ್ನು ಯಾರು ನಂಬಲ್ಲ. वो सब ठीक है, अब मैं क्या करूं? एक नहीं दो नहीं, पूरा 10 kg. ಅವ್ರು ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡು, ನನಗೆ ಕಥೆಗಳೆಲ್ಲ ಬೇಡ. ಇವತ್ತು ನೈಟ್ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಅಷ್ಟರಲ್ಲಿ ಮಾಲ್ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಡೆಯೋದೇ ಬೇರೆ. ಬಾಸ್ ನಿನ್ನ ಸುಮ್ಮನೆ ಬಿಡಲ್ಲ. ರೋಶಿನಿ,
साला भाग गया। She is dead. इंस्पेक्टर को बताना पड़ेगा। हाँ? ರೋಶ್ನಿ ಕೊಲೆ ಹಿಂದೆ ಇರೋದು ಇದೆ ಗೋಲ್ಡ್ ಸ್ಮಗ್ಲಿಂಗ್. ಇದೇ ಕಾರಣಕ್ಕೆ ಮುಂಬೈನಲ್ಲಿ ಏನಿಲ್ಲ ಅಂದ್ರೂ ತಿಂಗಳಿಗೆ 8 ರಿಂದ 10 ಕೊಲೆಗಳಾಗತ್ತೆ. ಇದ್ರ ಹಿಂದೆ ಅಂಡರ್ವರ್ಲ್ಡ್ ಕೈವಾಡ ಕೂಡ ಇದೆ. ದಿಲೀಪ್ ನಂಥವರು ಇಂಥವ್ರ ಜೊತೆ ಸೇರಿ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಪರಿಣಾಮವಾಗಿ ಪ್ರಾಣ ಕಳ್ಕೋತಾರೆ. ಹಾಗಾದ್ರೆ ದಿಲೀಪ್ನ ನೀವು ಕೊಲೆ ಮಾಡಲಿಲ್ವಾ? ನಾನು ಯಾಕೆ ಕೊಲೆ ಮಾಡಲಿ? ನಾನೊಬ್ಳು ಪೊಲೀಸ್ ಆಫೀಸರ್. ರೋಹಿಣಿ ಕೊಲೆಗೆ ಸಂಬಂಧಪಟ್ಟಾಗೆ ಜಾನ್ ಹಾಗೂ ದಿಲೀಪ್ನ ಕೆಲವು ವಿಚಾರಣೆಗಳು ಮಾಡಬೇಕಿತ್ತು. ಅದನ್ನು ನಾನು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗದೇ ಇರೋ ಹಾಗೆ. ಆದ್ರೆ ಜಾನ್ ಕೊಲೆ ನಡೆದಾಗ ನೀವು ಅವ್ರ ಮನೆಗೆ ಹೋಗಿದ್ರಿ. ಅವನನ್ನ ಕೊಲೆ ಮಾಡಿದ್ಯಾರು? ನಾನು ಜಾನ್ ಮನೆಗೆ ಹೋಗಿದ್ದಿದ್ದು ನಿಜ, ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಯಾರು ನೀನು? ನಾನ್ ಯಾರು ಅನ್ನೋದು ನಿನಗೆ ಬೇಕಾಗಿಲ್ಲ. ಮರ್ಯಾದೆಯಾಗಿ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಮುಂಬೈಯಿಂದ ತಂದ್ರಲ್ಲ 10 kg ಚಿನ್ನ, ಗೋಲ್ಡ್ ಬಾಸ್, ಎಲ್ಲಿದೆ ಅದು? ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ಗೊತ್ತಿಲ್ಲ? ನಿಂಗೇನು ಗೊತ್ತಿಲ್ಲ? ಗೊತ್ತಿಲ್ಲ. ಹೇಳು. ಇಲ್ಲ. ಹೇಳ್ತೀಯೋ ಇಲ್ವೋ? ಹೇಳು. ಈಗ ಹೇಳ್ದೆ ಹೋದ್ರೆ 2ನೇ ಬುಲೆಟ್ ನಿನ್ ತಲೆ ಸೀಳುತ್ತೆ. ಹೇಳ್ತೀನಿ, ನನ್ಗೇನು ಮಾಡ್ಬೇಡ. ಹೇಳು ಬೇಗ. ಜಾನ್, ಈ ನಾಯಕನ ನಂಬ್ಕೊಳ್ಳೋ ಹಾಗಿಲ್ಲ. ದುಬೈ ಸಹವಾಸ ಸಾಕು ನಮಗೆ. ಬೇರೆ ಯಾರನ್ನಾದ್ರೂ ಏಜೆಂಟ್ನ ನೋಡು. ಕ್ಲೈಂಟ್ಗಳಿಗೆಲ್ಲ ಏನು ಉತ್ತರ ಹೇಳೋದು ನಾವು? ಹೌದು ಬಾಸ್, ಕೊಡ್ತೀನಿ ಅಂತ ದುಡ್ಡು ತಗೊಂಡು ಈಗ ಸುಮ್ಮನೆ ನೆಪ ಹೇಳ್ತಾ ಇದ್ದಾನೆ. ನಾಯಕ್ ನೋಡ, ಇದ್ರ ಚಿನ್ನ ಇದೆ. ನೀನು 2 kg ಇಟ್ಕೋ, ಉಳಿದಿದ್ದನ್ನ ಬೆಂಗಳೂರು ಬಂದ್ಮೇಲೆ ನಾನು ನಿನ್ನ ಹತ್ರ ತೊಗೊಂಡೋಗ್ತೀನಿ. ಏನಿದೆಲ್ಲ ನಾಯಕ್? ನೀನು ಏನು ಮಾತಾಡಬೇಡ ಪ್ಲೀಸ್. ನೀನು ನನ್ನ ದೋಸ್ತ್ ಕಣೋ, ಹೆಲ್ಪ್ ಮಾಡೋ. ನೋಡು, ನೀನು ಈ ಕೂಡಲೇ ಇಲ್ಲಿಂದ ಹೊರಡು. ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಪ್ಲೀಸ್ ತಗೋ, ಬೇಗ ಹೊರಡೋ. ಬಾಯ್. ಹೌದು, ನಾಯಕ್ ನಮ್ಮ ಕೈಲಿ 10 kg ಚಿನ್ನ ಕೊಟ್ಟು ನಿಜ. ಬಾಸ್ ಅದನ್ನ ಬೆಂಗಳೂರು ತಂದಿದ್ರು. ಬಾಸ್ ಅಂದ್ರೆ ದಿಲೀಪ್ ತಾನೆ? ಹೌದು. ನಾಯಕ್ ದಿಲೀಪ್ ಕೈಗೆ ಅಷ್ಟೊಂದು ಚಿನ್ನ ಯಾಕೆ ಕೊಟ್ಟ? ಮುಂಬೈಯಲ್ಲಿ ನಾಯಕಿಂದ ಪೊಲೀಸ್ ಬಿದ್ದಿದ್ರು, ಅದಕ್ಕೆ ಚಿನ್ನನ ಬಾಸ್ ಕೈಲಿ ಕೊಟ್ಟಿದ್ದ. ಬಾಸ್ ಅಂದ್ರೆ ದಿಲೀಪ್ ತಾನೆ? ಹೌದು. ನಾಯಕ್ ದಿಲೀಪ್ ಕೈಗೆ ಅಷ್ಟೊಂದು ಚಿನ್ನ ಯಾಕೆ ಕೊಟ್ಟ? ಮುಂಬೈಯಲ್ಲಿ ನಾಯಕಿಂದ ಪೊಲೀಸ್ ಬಿದ್ದಿದ್ರು, ಅದಕ್ಕೆ ಚಿನ್ನನ ಬಾಸ್ ಕೈಲಿ ಕೊಟ್ಟಿದ್ದ. ಆದ್ರೆ ನಾಯಕ್ ಬ್ಯಾಂಗ್ಳೂರ್ಗೆ ಬಂದು ಗೋಲ್ಡ್ ತಗೊಂಡು ಹೋಗೋ ಮೊದಲೇ ದಿಲೀಪ್ ಕೊಲೆ ಆಗಿದೆ. ಆ ಕೊಲೆ ಮಾಡಿದ್ಯಾರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸರಿ, ಇದ್ರ ಬಗ್ಗೆ ನಿನ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಇಮ್ಮಿಡಿಯೇಟ್ ಆಗಿ ನಂಗೆ ತಿಳಿಸ್ಬೇಕು. ಅರ್ಥ ಆಯ್ತಾ? ಖಂಡಿತ ಹೇಳ್ತೀನಿ. ಜಾನ್ನಿಂದ ನನಗೆ ಬೇಕಾಗಿದ್ದ ಮಾಹಿತಿಗಳು ಸಿಕ್ತು. ನಮ್ಮಿಬ್ರು ಮಾತುಗಳನ್ನ ಯಾರೋ ಕೇಳಿಸ್ಕೊತಾ ಇರೋದನ್ನ ನಾನು ಗಮನಿಸಿದೆ. ಅವರೇ ಜಾನ್ನ ಕೊಲೆ ಮಾಡಿರ್ಬೇಕು. ಅವರೇ ಅಂದ್ರೆ ನಾಯಕ್ ಅಥವಾ ಅವನ ಕಡೆಯವರೇ ಇರಬೇಕು. ಸೊ ದೀಪಕ್ನ ನಾಯಕ್ ಕೊಂದಿರ್ಬೋದಾ?
ಇರ್ಬೋದು, ಆದ್ರೆ ಇದೆಲ್ಲ ನಮಗ್ ಮೇಲ್ನೋಟಕ್ಕೆ ಕಾಣ್ತಿರೋಷ್ಟು ಸುಲಭವಾಗಿರೋದಿಲ್ಲ. ರೋಶ್ನಿ ಕೈಲಿದ್ದ 10 kg ಗೋಲ್ಡ್ ನಾಯಕ್ ಮೂಲಕ ದಿಲೀಪ್ ಸೇರಿದೆ ಅಂದರೆ ರೋಶ್ನಿ ಕೊಲೆಗೆ ನಾಯಕ್ಕೆ ಕಾರಣ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ದಿಲೀಪ್ ಸೇರಿದ ಗೋಲ್ಡ್ ಏನಾಯಿತು? ಅದರಿಂದ ತುಂಬ ಜನ ಇದ್ದಾರೆ. ನಾಯಕ್ ಅಲ್ಲದೆ ಅದರಿಂದ ಬೇರೆ ಯಾರೋ ಇದ್ದಾರೆ ಅಂತ ನನಗನ್ಸುತ್ತೆ. ನಮ್ಮ ಕೈಗೆ ನಾಯಕ್ ಸಿಕ್ಕಿದ್ರೆ ಮಿಕ್ಕಿರೋ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾದ್ರೆ ಮಾಲ್ ಎಲ್ಲೋಯ್ತು? ನಾ ಹಿ ದಿಲೀಪ್ ಕಿ ಪಾಸ್ ಹೈ, ನಾ ಹಿ ಜಾನ್ ಕಿ ಪಾಸ್ ಹೈ. ಎಲ್ಲೋಯ್ತು? ಎಲ್ಲೋಯ್ತು? ಬಾಸ್ ನನ್ಗನ್ಸುತ್ತೆ ದಿಲೀಪ್ ಹೆಂಡತಿಗೆ ಆ ವಿಷಯ ಗೊತ್ತಿರ್ಬೋದು. ಗೊತ್ತಿದ್ರೆ ನಾನು ಕೇಳಿದಾಗ ಹೇಳ್ತಾ ಇರ್ಲಿಲ್ವಾ? ಬಾಸ್ ಏನೇ ಆದರೂ ದಿಲೀಪ್ ಅವನ ಹೆಂಡತಿ ಕೈಲಿ ಹೇಳಿ ಇರ್ತಾನೆ. ನಮ್ಮ ಸ್ಟೈಲಲ್ಲಿ ಬಾಯಿ ಬಿಸಿದ್ರೆ ಹೇಗೆ ಬಾಸ್? ಏನ್ ಮಾಡ್ಬೇಕು ಅಂತೀಯಾ? ಕಿಡ್ನಾಪ್ ಮಾಡಿ ಎದುರಿಸಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ. ಕರೆಕ್ಟ್, ಹಾಗೆ ಮಾಡು. ಆದ್ರೆ ಹುಷಾರು, CID ಪೊಲೀಸ್ನವರು ನಮ್ಮಿಂದ ಬಿದ್ದಿದ್ದಾರೆ. ಡೋಂಟ್ ವರಿ ಬಾಸ್, ಮುಂಬೈ ಪೊಲೀಸ್ಗೆ ನೀರು ಕುಡಿಸಿರೋ ನಮಗೆ ಕರ್ನಾಟಕ CID ಯಾವ ಲೆಕ್ಕ? ಏನೋ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ನಿನ್ನ ಹೆಸರೇನಾ? ನಾನು ನೀವಿಬ್ರು ನಾಯಕ್ ಬಂಟ್ರು ತಾನೆ? ಹೇಳೋ ಹೇಳೋ, ನಿಜ ಹೇಳೋ. ದಿಲೀಪ್ ಮತ್ತೆ ಜಾನ್ನ ಕೊಲೆ ಮಾಡಿದ್ ನೀವೇ ತಾನೆ? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ. ಏನು ಗೊತ್ತಿಲ್ವಾ? ನಿಜ ಹೇಳಿ, ನೀವಲ್ದು ಇನ್ಯಾರು ಕೊಲೆ ಮಾಡಿದ್ರು? ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಮುಂಬೈನಲ್ಲಿ ರೋಶ್ನಿನ್ ಕೊಲೆ ಮಾಡಿದ್ಯಾರು ಅದಾದ್ರೂ ಗೊತ್ತು ತಾನೆ? ಹೇಳು, ಮುಂಬೈನ ರೋಶ್ನಿ ಮನೆಯಲ್ಲಿ ಏನಾಯ್ತು? ಅವಳ ಹತ್ರ ನಾಯಕನ ದುಡ್ಡು ಹಾಗೂ ಅವನು ಕೊಡ್ಬೇಕಾಗಿರೋ ಚಿನ್ನ ಎರಡೂ ಇತ್ತು. ನೀವು ಅಲ್ಲಿ ಹೋಗಿದ್ರಿ ತಾನೆ? ಹಾಂ ಹೋಗಿದ್ದು. ನಿಜ ಹೇಳು, ಅಲ್ಲೇನಾಯ್ತು? ಹೇಳ್ತೀನಿ. ಆ ರೋಷಿನಿ ನಮಗೆ ಮೋಸ ಮಾಡಿದ್ಲು. ಅವಳ ಮನೆ ಎಲ್ಲಿದೆ ಅಂತ ನಮಗೆ ಗೊತ್ತಾಯ್ತು. ಆಗ धोखा, मुझे धोखा, अब दिखाता हूं। नाना? यस बॉस। साला भाग गया। हाँ? She is dead. इंस्पेक्टर बताना पड़ेगा। हाँ? ಪೊಲೀಸ್ ಬಂದ್ರು ಅಂತ ನಾವು ಅಲ್ಲಿಂದ ತಪ್ಪಿಸ್ಕೊಂಡ್ವಿ. ರೋಶ್ನಿಗೆ ಬಾಸ್ ಶೂಟ್ ಮಾಡಿದ್ರು. ಆಮೇಲೆ ಆ ಚಿನ್ನನ ಏನ್ ಮಾಡಿದ್ರಿ? ಅಷ್ಟರಲ್ಲಿ ಪೊಲೀಸ್ಗೆ ನಮ್ಮ ಬಗ್ಗೆ ಗೊತ್ತಾಗಿತ್ತು. ಚಿನ್ನ ನಮ್ಮ ಹತ್ರ ಇದ್ರೆ ಡೇಂಜರ್ ಅಂತ ಬಾಸ್ ಎಲ್ಲ ಚಿನ್ನವನ್ನು ದಿಲೀಪಿಗೆ ಕೊಟ್ಟರು. ನಾವು ದಿಲೀಪಿಗೆ 2 kg ಚಿನ್ನ ಕೊಡಬೇಕಾಗಿತ್ತು. ಬಾಸ್ ಎಲ್ಲ ಚಿನ್ನವನ್ನು ಅವ್ರಿಗೆ ಕೊಟ್ಟರು.
ಅದನ್ನ ಬ್ಯಾಂಗ್ಳೂರ್ ಬಂದು ತಗೊಳ್ತೀನಿ ಅಂದಿದ್ದ ನಿಮ್ ಬಾಸ್ ಅಲ್ವಾ? ಹೌದು, ಅಷ್ಟರಲ್ಲಿ ದಿಲೀಪ್ ಕೊಲೆ ಆಗಿತ್ತು. ಗೋಲ್ಡ್ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ? ಹೌದು, ಅದ್ರ ಬಗ್ಗೆ ತಿಳ್ಕೊಬೇಕಂತಾನೆ ಬಾಸ್ ಇವ್ರನ್ನ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು. ಈಗ ನಾಯಕ್ ಎಲ್ಲಿದ್ದಾನೆ? ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಸರ್. ನಮಗೆ ಗೊತ್ತಾಗತ್ತೆ. ರಫೇಕ್, ಟೇಕ್ ದಮ್. ಸೊ ನೋಡಿ, ನೀವು ಸ್ವಲ್ಪ ಹುಷಾರಾಗಿರಿ. ಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ. ಒಬ್ಬೊಬ್ರೆ ಹೊರಗೆ ಓಡಾಡ್ಬೇಡಿ. ಪರಿಚಯ ಇಲ್ದವರು ಬಂದಾಗ ಬಾಗಿಲು ತೆಗಿಬೇಡಿ. ನಾಯಕ್ ಸಿಕ್ಕಿದ್ರೆ ಇದಕ್ಕೆಲ್ಲ ಒಂದು ಅಂತ್ಯ ಆಡ್ಬೋದು. ಎಸ್, ಯು ಆರ್ ರೈಟ್. हेलो, क्या? ऐसा कैसे हो सकता है? Is it? Okay, okay. Thank you. ಹಲೋ CID. ಹಾಂ, ನಾನು ಸಾರಿಕಾ. ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನಾನು ಈಗಲೇ ಬರ್ತೀನಿ. ಬಾಯ್. ಇಷ್ಟೊತ್ತಿಗಾಗಲೇ ಇನ್ಸ್ಪೆಕ್ಟರ್ ಸಾರಿಕಾ ಬರಬೇಕಿತ್ತು. ನೈನಾ, ಇನ್ನೊಂದ್ಸಲ ಕಾಲ್ ಮಾಡಿ. ಓಕೆ. ಸ್ವಿಚ್ ಆಫ್ ಬರ್ತಿದೆ. ವಾಟ್? ಏನಾಗಿರ್ಬೋದು? ಏನೋ ಮುಖ್ಯವಾದ ವಿಷಯ ಬೇರೆ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಏನಾದರೂ ಅಪಾಯದಲ್ಲಿ ಸಿಗಾಕೊಂಡಿರ್ಬೋದಾ? ಇಷ್ಟೊತ್ತಿಗಾಗಲೇ ಇನ್ಸ್ಪೆಕ್ಟರ್ ಸಾರಿಕಾ ಬರಬೇಕಿತ್ತು. ನೈನಾ, ಇನ್ನೊಂದ್ಸಲ ಕಾಲ್ ಮಾಡಿ. ಓಕೆ. ಸ್ವಿಚ್ ಆಫ್ ಬರ್ತಿದೆ. ವಾಟ್? ಏನಾಗಿರ್ಬೋದು? ಏನೋ ಮುಖ್ಯವಾದ ವಿಷಯ ಬೇರೆ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಏನಾದರೂ ಅಪಾಯದಲ್ಲಿ ಸಿಗಾಕೊಂಡಿರ್ಬೋದಾ? गलती कर रहे हो तुम। देखो, मुझे उसके बारे में कुछ भी मालूम नहीं है। ಕೊನೆಗೂ ಕ್ರಿಮಿನಲ್ ನೀನೇ ಅಂತ ಗೊತ್ತಾಯ್ತು. ನೇನಾ? ನೀನಾ? ಓ, ಅಂದ್ರೆ ಇದೆಲ್ಲಾದ್ರೂ ಹಿಂದೆ ಇದ್ದಿದ್ದು ನೀನೇನಾ? ಇಲ್ಲ ಇಲ್ಲ, ನಂದೇನು ತಪ್ಪಿಲ್ಲ. ಏನು ತಪ್ಪಿಲ್ಲ. ಇನ್ಸ್ಪೆಕ್ಟರ್ ಸಾರಿಕಾ ಮನೆಯಲ್ಲಿ ನಿಮ್ಗೇನು ಕೆಲಸ? ಇಲ್ಲಿಗೆ ಬಂದು ಏನು ಹುಡುಕ್ತಾ ಇದೆಯಾ? ಇಲ್ಲಿಗೆ
ಇಲ್ಲಿಗೆ ನಾ ಬರೋದಕ್ಕೆ ಒಂದು ಕಾರಣ ಇದೆ. ಏನದು? ನೀನಾ ನೀನೇ ಅಲ್ವಾ ದಿಲೀಪ್ನ ಕೊಂದದ್ದು? ನಿಂತವನಂತ ಗೊತ್ತಿರ್ಲಿಲ್ಲ ನನಗೆ. ಎಷ್ಟು ನಂಬಿಕೆ ಇಟ್ಟಿದ್ದ ದಿಲೀಪ್ ನಿನ್ ಮೇಲೆ. ನಂಬಿಕೆ? ಯಾವ ನಂಬಿಕೆ? ಅವನು ನನಗೆ ಮೋಸ ಮಾಡ್ದ. ಇಲ್ಲ, ದಿಲೀಪ್ ಯಾರಿಗೂ ಮೋಸ ಮಾಡೋನಲ್ಲ. ಹಾಗಾದ್ರೆ ನನ್ನ ಮಾಲಲ್ಲಿ 2.5 ಕೋಟಿ ಬೆಲೆ ಬಾಳ ಗೋಲ್ಡ್ ಬಾರ್ಸ್ ಎಲ್ಲಿ? ಅವತ್ತೇ ಹೇಳಿದ್ನಲ್ಲ ನನಗೆ ಗೊತ್ತಿಲ್ಲ ಅಂತ. ಗೊತ್ತು, ನಿನಗೆ ಚೆನ್ನಾಗಿ ಗೊತ್ತು. ದಿಲೀಪು ಪೇಪರ್ನಲ್ಲಿ ಬರೆದು ಒಂದು ಕವರ್ನಲ್ಲಿ ಇಟ್ಟಿದ್ದ. ಆ ಕವರು ನನ್ನ ಕೈ ಸೇರ್ಬೇಕಾಗಿತ್ತು. ಈಗ ಕವರ್ ಎಲ್ಲಿ? ನೋಡು, ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ. ಅದನ್ನೆಲ್ಲ ಮುಂಬೈ ಪೊಲೀಸ್ ತಗೊಂಡು ಹೋಗಿದ್ದಾರೆ. ನನಗೆ ಗೊತ್ತು. ಇನ್ಸ್ಪೆಕ್ಟರ್ ಸಾರಿಕಾ ಮುಂಬೈಯಿಂದಲೂ ನನ್ನನ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಒಂದು ಗತಿ ಕಾಣಿಸ್ತೀನಿ. ನೋಡು, ಮೊದಲಿನಿಂದ ಹೊರಟು ಹೋಗು. ಆಮೇಲೆ ಪೊಲೀಸ್ ನನ್ನ ಮೇಲೆ ಅನುಮಾನ ಪಡ್ತಾರೆ. ಪಡ್ಲಿ, ನನಗೆ ನನ್ನ ಕೆಲಸ ಆಗ್ಬೇಕಷ್ಟೇ. ನನ್ನ ಹತ್ರ ಏನ್ ಕೆಲಸ? ನೀನೀಗ ಸಾರಿಕಾ ಇರೋ ಜಾಗಕ್ಕೆ ಹೋಗಿ ಇಲ್ಲಿಂದ ತಗೊಂಡೋಗಿರೋ ಪೇಪರ್ಸು ಕವರ್ಸ್ನೆಲ್ಲ ತಗೊಂಬ. ಅದರಲ್ಲಿ ನನಗೆ ಬೇಕಾಗಿರೋ ಕವರ್ ಇದೆ. ತರೋದಕ್ಕಾಗಲ್ಲ. ಆಗಲ್ವಾ? ಆಗಲ್ಲ ಅಂದ್ರೆ ಈಗಾಗಲೇ ಗಂಡನ್ ಕಳ್ಕೊಂಡಿದ್ಯಾ. ಇನ್ 2 ಅವರಲ್ಲಿ ನೀನು ತಂದೆ ತಾಯಿನೂ ಕಳ್ಕೊತೀಯ. ನನ್ನ ಕಡೆಯವರು ಈಗಾಗಲೇ ಅಲ್ಲಿಗೆ ಹೋಗಿ ಕವರ್ ಆಗಿದ್ದಾರೆ. ನನ್ನ ಒಂದೇ ಒಂದು ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದಾರೆ. ಫೋನ್ ಮಾಡ್ಲಾ? ಬೇಡ, ಅವ್ರಿಗೇನು ಮಾಡಬೇಡ. ನಾನು ತರ್ತೀನಿ, ನಾನೇ ಹೋಗಿ ತರ್ತೀನಿ. ದಯವಿಟ್ಟು ನಮ್ಮ ಅಪ್ಪ ಅಮ್ಮಂಗೇನು ಮಾಡಬೇಡ. ನಿನ್ನ ಕೈ ಮುಗಿತೀನಿ ಪ್ಲೀಸ್. ಅವನು ನನ್ನ ಅಪ್ಪ ಅಮ್ಮನ ಕೊಂದಾಕ್ತೀನಿ ಅಂತ. ಈಗಾಗಲೇ ನಾನು ದಿಲೀಪ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಆ ಕವರ್ನಲ್ಲಿ ಏನಿದೆಯಂತೆ? ಗೋಲ್ಡ್ ಎಲ್ಲಿಟ್ಟಿದ್ದಾರೆ ಅಂತ ದಿಲೀಪ್ ಇದರಲ್ಲಿ ಬರ್ದಿದ್ದಾರಂತೆ. ಹಾಗಂತ ನಾಯಕ್ ಹೇಳ್ದ. ಇದೇ ಕವರ್ ಅದು? ಕೊಡಿಲಿ. ಇದನ್ನ ನಾಯಕ್ಕೆ ಕೊಡದೆ ಹೋದ್ರೆ ಅವನು ನಮ್ಮ ಅಪ್ಪ ಅಮ್ಮನ ಕೊಂದಾಗ್ತಾನಂತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಕವರ್ ಕೊಡಿ ಇಲ್ಲಿ. ಸರ್, ಖಾಲಿ ಪೇಪರ್. ಬಹುಶಃ ದಿಲೀಪ್ ಕೂಡ ಮೋಸ ಮಾಡೋ ಉದ್ದೇಶ ಇಟ್ಕೊಂಡಿದ್ದ ಅನ್ಸುತ್ತೆ. ಅದಕ್ಕೆ ಖಾಲಿ ಪೇಪರ್ ಇಟ್ಕೊಂಡೆ. ಇಲ್ಲ, ಖಂಡಿತ ದಿಲೀಪ್ ಅಂಥವ್ರಲ್ಲ. ನೋಡಿ, ದಿಲೀಪ್ ನಿಮ್ ಗಂಡನಾಗಿ ತುಂಬಾ ಒಳ್ಳೆಯವನಾಗಿರ್ಬೋದು, ಆದ್ರೆ ಹೊರಗೆ ವ್ಯವಹಾರ ಮಾಡುವಾಗ ಇಂಥ ಮೋಸಗಳಾಗೋದು ಕಾಮನ್. ನಾವೀಗ ಶೀತಲ್ ಮೂಲಕ ನಾಯಕ್ನ ಅರೆಸ್ಟ್ ಮಾಡಬೇಕು. ಸಾರಿಕಾ ಎಲ್ಲಿದ್ದಾರೆ ಅನ್ನೋದೇ ಈಗ ನಮ್ಗೆ ತುಂಬ ಮುಖ್ಯ. ಹೌದು, ಈಗ ನಾಯಕ್ ಎಲ್ಲಿ ಸಿಗ್ತಾನೆ? ನಾಯಕೀಗ ನಮ್ಮ ಮನೇಲಿದ್ದಾನೆ. ಸಿಕ್ತಾ? ಸಿಕ್ತು. ಥ್ಯಾಂಕ್ ಯು. ಯಾರು ಇದೆಲ್ಲ? CID ಕರ್ನಾಟಕ. CID? ಇನ್ಸ್ಪೆಕ್ಟರ್ ಸಾರಿಕಾ ಎಲ್ಲಿ? ನನಗೆ ಗೊತ್ತಿಲ್ಲ ಸರ್. ಯಾಕೆ ಸರ್ ನಾನು ಬಡಿತೀರಾ? ನನಗೇನು ಗೊತ್ತಿಲ್ಲ. ರಫೇಕ್, ಹೇಳ್ಕೊಂಡೋಗಿ ಇವನ್ನ. ಇವ್ರಾಗ ಬಂದ್ರೆ ಬಾಯ್ ಬಿಡ್ತಾನೆ. ಸರ್, ನನಗೇನು ಗೊತ್ತಿಲ್ಲ ಸರ್. ನೈನಾ, ಸರ್. ಇನ್ಸ್ಪೆಕ್ಟರ್ ಸಾರಿಕಾ ಇಲ್ಲಿ ಚೆಕ್ ಮಾಡಿ. ಐ ಥಿಂಕ್ ಶಿ ಇಸ್ ಇನ್ ಡೇಂಜರ್. ಓಕೆ ಸರ್.
ಕವರಲ್ಲಿದ್ದ ಇದೇ ಪೇಪರಲ್ಲಿ ದಿಲೀಪ್ ಚಿನ್ನ ಎಲ್ಲಿದೆ ಅಂತ ಬರೆದಿದ್ದಾನೆ ಅಂತ ನಾಯಕ್ ಹೇಳ್ತಾನೆ. ಬಟ್ ದಿಸ್ ಇಸ್ ಎಂಟಿ. ಈ ಖಾಲಿ ಪೇಪರ್ಲಿ ಏನಾದರೂ ಸೀಕ್ರೆಟ್ ಇರ್ಬೋದಾ? ಸ್ಕ್ಯಾನ್ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು. ಈ ಕವರ್ ದಿಲೀಪ್ ಮನೇಲಿತ್ತು. ಸಾರಿಕಾ ಇದನ್ನು ತೊಗೊಂಡು ಬಂದು, ಬಟ್ ಇದರಲ್ಲಿ ಏನಿದೆ ಅಂತ ಹೇಳಲೇ ಇಲ್ಲ. ಅದನ್ನೇ ಹೇಳೋದಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿರ್ಬೋದಾ? ಸಾರಿ. ಬಾವಿ ದಾಟಿ ಬಂದರೆ ಸಾಲು ಮರಗಳು ಸಿಗುತ್ತವೆ. ಕಾಲು ದಾರಿಯಲ್ಲಿ ಮುಂದೆ ಸಾಗಿದರೆ ಬಂಗಾರದ ನಿಧಿ ಸಿಗುತ್ತದೆ. ಎಸ್, ಪೇಪರ್ನ ಒದ್ದೆ ಮಾಡಿ ಗ್ಲಾಸ್ ಮೇಲೆ ಇಟ್ಟು ಇಂಕ್ ಇಲ್ದಿರೋ ಬಾಲ್ ಪೆನ್ನಲ್ಲಿ ಬರೆದಿದ್ದಾರೆ. ಪೇಪರ್ ಒಣಗಿದ ಮೇಲೆ ಅಕ್ಷರಗಳು ಕಾಣೋದಿಲ್ಲ. ಮತ್ತೆ ಪುನಃ ಅಕ್ಷರ ಕಾಣಬೇಕಾದ್ರೆ ಪೇಪರ್ ಒದ್ದೆ ಆಗ್ಲೇಬೇಕು. ಇಷ್ಟೊಂದು ಚಿನ್ನ ಮನೇಲಿದ್ರೆ ಅಪಾಯ ಅನ್ಕೊಂಡು ದಿಲೀಪ್ ಈ ಜಾಗದಲ್ಲಿ ಇಟ್ಟಿರ್ಬೇಕು. ಈ ವಿಷಯ ಸಾರಿಕಾ ಗೊತ್ತಾಗಿರ್ಬೋದು, ಆದ್ರೆ ಸಾರಿಕಾ ಎಲ್ಲೋಗಿರ್ಬೋದು? ನಾವು ಮೊದಲು ಹೋಗಿ ಆ ಗೋಲ್ಡ್ನ ಹುಡುಕ್ಬೇಕು. ನಾಯಕ್ ಇಷ್ಟರಲ್ಲೇ ಇದಕ್ಕಾಗಿ ಇನ್ನೊಬ್ಬರನ್ನ ಬಿಟ್ಟಿರ್ತಾನೆ. ಆದಷ್ಟು ಬೇಗ ನಾವು ಆ ಜಾಗಕ್ಕೆ ತಲುಪಿದ್ರೆ ಇಷ್ಟರಲ್ಲಿ ಕಣ್ಮುಚ್ಚಲಾಡ್ತಿದ್ದ ಆ ಕೊಲೆಗಾರ ನಮ್ಗೆ ಖಂಡಿತ ಸಿಗ್ತಾನೆ. ಕರೆಕ್ಟ್. ನಾವು ಈ ಕೂಡಲೇ ಅಲ್ಲಿ ಹೋಗ್ಬೇಕು. ಲೆಟ್ಸ್ ಮೂವ್. ಈ ಮ್ಯಾಪ್ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಇದೇ ನಿಧಿರೋ ಜಾಗ. ಇಲ್ಲೇನಾದ್ರೂ ಹುಡುಕಿದ್ರೆ ನಮ್ಗೆ ನಿಧಿ 100% ಸಿಗುತ್ತೆ. ಲೆಟ್ಸ್ ಸರ್ಚ್. ಬಾವಿ, ಇದೇ ಬಾವಿ. ಬಾವಿಯನ್ನು ದಾಟಿ ಮುಂದೆ ಬಂದರೆ ಸಾಲು ಮರ ಸಿಗುತ್ತದೆ. ಬಾವಿ ಇದೆ, ಬಾವಿ. ಸಾಲು ಮರ, ಸಾಲು ಮರ, ಸೂರ್ಯ, ಸಾಲು ಮರ. ಮ್ಯಾಪಲ್ಲಿ ಆರೋ ಮಾರ್ಕ್ ಈ ಸೈಡ್ ತೋರಿಸ್ತದೆ. ಸೊ ನಾವು ಈ ಸೈಡ್ ಹೋದ್ರೆ 100% ನಮ್ಗೆ ನಿಧಿ ಸಿಕ್ಕೇ ಸಿಗುತ್ತೆ. ಯು ಆರ್ ರೈಟ್. ಐ ಥಿಂಕ್ ವಿ ಆರ್ ಕ್ಲೋಸ್. Yes. ಲೆಟ್ಸ್ ಗೋ. ಸೂರ್ಯ, ಎಸ್, ಇದೇ ಮರ, ಇದೇ ಹಳ್ಳಿ ಮರ ಕಟ್ಟೆ. ಸರ್, ಇಲ್ಲ ನೋಡಿ. ಎಸ್, ಮ್ಯಾಪ್ ಅಲ್ಲೂ ಸೇಮ್ ಆರೋ ಮಾರ್ಕ್ ತೋರಿಸ್ತಾ ಇದೆ. ಅಲ್ಲೊಂದು ಆರೋ ಮಾರ್ಕ್ ಇದೆ, ಇಲ್ಲೊಂದು ಆರೋ ಮಾರ್ಕ್ ಇದೆ. ಮ್ಯಾಪ್ ಬಾವಿಯನ್ನು ದಾಟಿ ಮುಂದೆ ಬಂದರೆ ಸಾಲು ಮರ ಸಿಗುತ್ತದೆ. ಸಾಲು ಮರದಿಂದ ಮುಂದೆ ಬಂದರೆ ಬಂಗಾರದ ನಿಧಿ ಸಿಗುತ್ತದೆ. ಪರ್ಫೆಕ್ಟ್. ಅಲ್ಲೇ ಬಂಗಾರದ ನಿಧಿ ಇದೆ. Perfect. So, check.
ತೆಗಿಯಾ ಬಾಕ್ಸು. ಎಸ್, ಈ ಚಿನ್ನಕ್ಕಾಗೆ 3 ಜನ ಕೊಲೆ ಆಗಿದ್ದಾರೆ. ನಾಯಕ್ ಹೊರತಾಗಿ ಬೇರೆ ಯಾರೋ ಇದ್ರೆ ಹಿಂದೆ ಬಿದ್ದಿದ್ದಾರೆ. ಲೆಟ್ಸ್ ಮೂವ್. ನಿಂತ್ಕೊಳ್ಳಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ ತಲೆ ಇಲ್ಲೇ ಸುಡಿದಾಗುತ್ತೆ. ಹಾಕು ಗನ್ ಕೆಳಗೆ. ಯಾರು ನೀನು? ನಾನ್ ಯಾರನ್ನೋದು ಮುಖ್ಯ ಅಲ್ಲ, ಮೊದಲು ಆ ಗೋಲ್ಡ್ ಬಾಕ್ಸ್ ನ ಗಾಡಿಲಿಡಿ. ನೋಡೋ, ಈ ತರ ನಾಟಕ ಆಡಿದ್ರೆ ತಪ್ಪಿಸ್ಕೊಳೋದು ಸಾಧ್ಯ ಇಲ್ಲ. ಮಾತ್ ಸಾಕು, ಬೇಗ ತಂದಿಡಿ ಅದನ್ನ. ಬೇಗ. ಓಕೆ, ಇಟ್ಸ್ ಓಕೆ. Perfect. ರೋಶ್ನಿ, ಮುಂಬೈಲ್ ಕೊಲೆ ಆಗಿರೋ ರೋಶ್ನಿ. ರೋಶ್ನಿ ಕೊಲೆ ಆದವಳು ಹೇಗ್ ಬದುಕ್ ಬಂದ್ಲು? ನಾಟಕ, ಎಲ್ಲ ನಾಟಕ. ಹೇಳು, ಏನೇನ್ ಮಾಡ್ದೆ ಅಂತ ಎಲ್ಲ ಹೇಳು. She is dead. चलो. ಹೇಳು, ಗೋಲ್ಡ್ ಬಾರ್ಸ್ ಎಲ್ಲಿದೆ ಹೇಳು. ನನಗೆ ಗೊತ್ತಿಲ್ಲ, ಅದು ನಾಯಕ ಸೇರ್ಬೇಕಾಗಿರೋದು. ಆ ನಾಯಕ್ ನನ್ನೇ ಕೊಲೆ ಮಾಡಕ್ ನೋಡಿದಾನೆ, ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಅದಕ್ಕೂ ಮೊದಲು ಆ ಗೋಲ್ಡ್ ನನ್ನ ಕೈಲಿ ಸೇರ್ಬೇಕು. ಹೇಳ್ತೀಯೋ ಇಲ್ವೋ? ನಾನು ಹೇಳಲ್ಲ. ಹೇಳಲ್ವಾ? ಹೇಳಲ್ಲ.
ನಾನೇ ಕೊಲೆ ಮಾಡಿದೆ. ಆ ದಿಲೀಪ್ ನಾನೇ ಕೊಲೆ ಮಾಡಿದೆ, ಜಾನ್ ನಾನೇ ಕೊಲೆ ಮಾಡಿದೆ. ಆ ನಾಯಕ್ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟ. ಅವ್ರನ್ನೆಲ್ಲ ಯಾಕೆ ಕೊಂದೆ ಹೇಳು? ಇನ್ಯಾಕೆ? ಈ ಚಿನ್ನಕ್ಕೋಸ್ಕರ. ಇನ್ಮೇಲೆ ಚಿನ್ನದ ಬದಲಾಗಿ ಕಬ್ಬಿಣದ ಸರಗಳನ್ನ ಎಣಿಸ್ತಾ ಗೊತ್ತು. ನಡೆ.